ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ವಿದ್ಯಾ ತನ್ನ ತಂದೆ ಚೆಲುವನಾರಾಯಣ ಅವರಿಗೆ ಫೋನ್ ಮಾಡ್ತಾಳೆ. ಅಪ್ಪಯ್ಯ, ಮನೇಲಿ ಈ ರೀತಿ ಎಲ್ಲ ಆಗಿದೆ, ಭದ್ರಾ ವಿನಂತಿಯವರಿಗೆ ಮದುವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಅವ್ರ ಅಪ್ಪ ಅಮ್ಮ ಇಬ್ಬರು ಫೋನಲ್ಲಿ ಕೇಳಿಸ್ಕೊಂಡು ಅವರಪ್ಪ ಹೇಳ್ತಾರೆ, ಮಗಳೇ ನೀನೇನು ಹೆದರ್ಕೊಂಬೇಡ, ನಾನಿರೋವರೆಗೂ ನಿನ್ನ ಜೀವನ ಹಾಳು ಮಾಡೋಕ್ಕೆ ಬಿಡಲ್ಲ, ನಾನು ನಿಮ್ಮಮ್ಮ ಈಗಲೇ ಮನೆಗೆ ಬರ್ತೀವಿ ಅಂತ ಹೇಳಿ ಈ ಕಡೆ ಇಬ್ಬರು ಮನೆಗೆ ಬರ್ತಾ ಇರ್ತಾರೆ. ನಡಿಯಮ್ಮಿ ಅಂತ ಹೇಳಿ ಇಬ್ಬರು ಬಂದು ಈ ಕಡೆ ಚೆಲುವರಾಯವರು ಮನೆಗೆ ಬಂದು ಶಿವರಾಮೇಗೌಡ್ರೆ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಆ ಕೂಗನ್ನು ನೋಡಿಬಿಟ್ಟು ಇದೇನಿದು ಇವನು ಬಂದಿದ್ದಾನಲ್ಲ ಅಂತ ಹೇಳಿ ಸಾವಿತ್ರಿ ಎಲ್ಲ ಅಂದ್ಕೊಂಬಾರೆ. ಈ ಧರ್ಮವೇ ನಿಮಗೆ, ನನ್ನ ಮಗಳು ಬದುಕಿರ್ಬೇಕಾದ್ರೆ ಇನ್ನೊಂದು ಮದುವೆ ನೀವು ಹೇಗೆ ಮಾಡ್ತೀರಾ ನನ್ನ ಮಗನಿಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸಾವಿತ್ರಿ ಬಂದು ಅವರಿಗೆ ನಾರಾಯಣನಿಗೆ ತುಂಬ ಅವಮಾನ ಮಾಡ್ತಾರೆ. ಪ್ರಯತ್ನ ಮಾಡಬೇಕಾದ್ರೆ ಈ ಕಡೆ ವಿದ್ಯೆ ಬಂದು ಅವಳು ಜಗಳಕ್ಕೆ ನಿಂತ್ಕೊತಾಳೆ. ಆಗ ಸಾವಿತ್ರಿ ಹೋಗೋರು, ಏನೇ 3 ಅಡಿ ಇರೋಳೆ, ನನಗೆ ನೀನು ಕೂಗಾಡಕ್ಕೆ ಬರ್ತೀಯಾ, ಎಷ್ಟೇ ನಿನಗೆ ಧೈರ್ಯ ಅಂತ ಹೇಳಿ ಕೂಗಾಡ್ಬಿಟ್ಟು ವಿದ್ಯೆದ ಮೇಲೆ ಕೈ ಎತ್ತಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ವಿದ್ಯಾ ಅವಳು ಕೈ ಇಟ್ಕೊಂಡು, ಏನು ನನ್ನ ಮೇಲೆ ಕೂಗಾಡ್ತೀರಾ, ನಾನು ಈ ಮನೆ ಸೊಸೆ, ನನ್ನ ಗಂಡನ ಮನೆ ಅನ್ನ ತಿನ್ಕೊಂಡು ನಾನಿದ್ದೀನಿ, ಇನ್ನೊಂದು ಸತಿ ನನ್ನ ಮೇಲೆ ಏನಾರು ಕೈ ಎತ್ತಕ್ಕೆ ಬಂದರೆ ಅಷ್ಟೇ ನಿನ್ನ ಕತೆ, ನಾನು ತಿರುಗಿಸ್ಬಿಟ್ಟು ನಾ ಕೊಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇರ್ತಾಳೆ. ಹಾಗೆ ಮತ್ತೊಂದು ಕಡೆ ಈ ಕಡೆ ಭದ್ರಾ ಹೇಳಿರ್ತಾನೆ ಕ್ವಾಟ್ಲೆ ಹತ್ರ, ಅದೇನಾಯಿತೋ ಏನೋ ಗೊತ್ತಿಲ್ಲ ಕಂಡ, ಆ ಕೇಕು ತಿಂದಮೇಲೆ ನನಗೇನು ನೆನಪಿಲ್ಲ ಅಂತ ಹೇಳಿದಾಗ ಹೇಗಾದರೂ ಮಾಡಿ ಅದ್ರ ಬಗ್ಗೆ ನಿಜ ಗೊತ್ತಾಗಲೇಬೇಕು ಅಂತ ಹೇಳಿ ಅದನ್ನು ಆಸ್ಪತ್ರೆಯಲ್ಲಿ ಕಳಿಸಿರ್ತಾರೆ ಲ್ಯಾಬಿಗೆ ರಿಪೋರ್ಟಿಗೋಸ್ಕರ. ಈ ಕಡೆ ಕ್ವಾಟ್ಲೆಗೆ ಆಸ್ಪತ್ರೆಯಿಂದ ಫೋನ್ ಬರುತ್ತೆ, ರಿಪೋರ್ಟ್ ಬಂದಿದೆ ಬನ್ನಿ ಅಂತ. ರಿಪೋರ್ಟು ಹೋಗಿ ಕ್ವಾಟ್ಲೆ ಹೋಗಿ ತರ್ತಾನೆ. ರಿಪೋರ್ಟಲ್ಲಿ ಏನಿರುತ್ತೆ ಅಂದರೆ ಕೇಕಲ್ಲಿ ಮತಿಭ್ರಮಣೆ ಆಗೋವಂಥದ್ದು ಔಷಧಿನ ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿ ರಿಪೋರ್ಟ್ ಬಂದಿರುತ್ತೆ. ಆ ಕೇಕಲ್ಲಿ ಇಂಜೆಕ್ಷನ್ ಮೂಲಕ ಔಷಧಿನ ಬೆರೆಸಿರ್ತಾರೆ ಅನ್ನೋದು ಈ ಕಡೆ ಭದ್ರಾನಿಗೂ ಗೊತ್ತಾಗುತ್ತೆ. ಭದ್ರಾನಿಗಂತೂ ತುಂಬ ಕೋಪ ಬರುತ್ತೆ. ಅಷ್ಟೊತ್ತಿಗೆ ಈ ಕಡೆ ಮನೆಗೆ ಬರೋ ಅಷ್ಟೊತ್ತಿಗೆ ವಿನಂತಿ ಹೋಗಿ ವಿದ್ಯಾನಿಗೆ ಹೊಡಿಬೇಕು ಅಂತ ಹೇಳಿ ಬರೋ ಅಷ್ಟೊತ್ತಿಗೆ ಸೀದಾ ಭದ್ರಾ ಬಂದು ವಿನಂತಿ ಕೆನ್ನೆಗೆ ಸರಿಯಾಗಿ ಬಾರಿಸ್ಬಿಟ್ಟು, ನನ್ನ ಹೆಂಡತಿ ಹೊಡಿಯೋಕ್ಕೆ ನೀನು ಯಾವಳೆ, ನಿನಗೆಷ್ಟೇ ಅಧಿಕಾರ ಇದೆ ಅಂತ ಹೇಳಿ ಕೂಗಾಡ್ತಾನೆ. ನಂತರದಲ್ಲಿ ಭದ್ರಾ ಸೀದಾ ಹೋಗಿ ಅವ್ರ ತಂದೆ ಹತ್ರ ಶಿವರಾಮೇಗೌಡರಿಗೆ ಆ ರಿಪೋರ್ಟ್ ಎಲ್ಲ ತೋರಿಸಿ, ಆಸ್ತಿಗೋಸ್ಕರ ಈ ಸಾವಿತ್ರಿ ಮತ್ತು ವಿನಂತಿ ಸೇರಿ ಏನು ಮಾಡಿದ್ದಾರೆ ನೋಡಿಯಪ್ಪ ಅಂತ ಹೇಳಿ ಎಲ್ಲ ವಿಚಾರ ಬಯಲು ಮಾಡ್ತಾರೆ. ಶಿವರಾಮೇಗೌಡರು ಸತ್ಯ ಗೊತ್ತಾದ ತಕ್ಷಣ ಕೋಪ ಬಂದು ಸಾವಿತ್ರಿಯವರಿಗೆ ಚೆನ್ನಾಗಿ ಕೆನ್ನೆಗೆ ಹೊಡೆದು, ಅಯ್ಯೋ ಉಂಡು ಮನೆಗೆ ಕನ್ನ ಹಾಕೋ ಚಂಡಾಳಿಯರ, ನೀವಿಬ್ಬರು ಫಸ್ಟು ಮನೆ ಬಿಟ್ಟು ತೊಲಗ್ರಿ ಅಂತ ಹೇಳಿ ಮನೆಯಿಂದ ಹೊರಗಡೆ ಹಾಕ್ತಾರೆ ಇಬ್ಬರೂ. ಆಮೇಲೆ ಕೊನೆಗೆ ಭದ್ರನ ಹತ್ರ ಕ್ಷಮೆ ಕೇಳಿ, ದಯವಿಟ್ಟು ಅದನ್ನು ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಕೇಳ್ತಾರೆ. ಹಾಗೇ ವಿದ್ಯೆನ ಹತ್ರ ಬಂದು, ಯಾವತ್ತಿದ್ರೂ ಇವಳೇ ನಮ್ಮ ಮನೆ ಸೊಸೆ ಅಂತ ಹೇಳಿ ಹೇಳ್ತಾರೆ. ಇದು ಇವತ್ತಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು. ಹೊಸ್ದಾಗಿ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.